ओष्टा पिताना नकुली दंते परिवृता पविः सर्वस्यै वाचैशाना चार्वामिह वादये सर्वभागेश्वरो विष्णुः स्त्रीरूपो मां सुवादये नमोऽस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटि युगधारिणे नमः। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। अपां निधये नमः। अर्काय नमः। श्री गुरुभ्यो नमः। अपां सौम्य पीयमानानां यो अणिमा स ऊर्ध्वः समुदीशति स प्राणो भवति। ನೀರನ್ನು ಕುಡಿದಾಗ ಅದರಲ್ಲಿ ಸೂಕ್ಷ್ಮ ಭಾಗ ಏನಿರುತ್ತೆ ಅದು ಪ್ರಾಣಶಕ್ತಿಗೆ ಸೇರಿಕೊಳ್ಳುತ್ತೆ. ಇದು ಮೇಲ್ನೋಟದ ಅರ್ಥ. ಆ ಅಪ್ಪಿಗೆ ನೀರಿಗೆ ಅಭಿಮಾನಿಯಾದವ ಪ್ರಾಣದೇವ. ಹಾಗಾಗಿ ನೀರಿನಲ್ಲಿ ಸೂಕ್ಷ್ಮ ಭಾಗ ಅಂದರೆ ಪ್ರಾಣದೇವ, ಅವ ಶರೀರದಲ್ಲಿರ್ತಕ್ಕಂಥ ಪ್ರಾಣದೇವನಲ್ಲಿ ಸೇರಿಕೊಳ್ತಾನೆ. ಹಾಗಾಗಿ ಪ್ರಾಣ ಸಾಮರ್ಥ್ಯ, ಶರೀರದಲ್ಲಿರುವ ಪ್ರಾಣದ ಸಾಮರ್ಥ್ಯ ಅಧಿಕವಾಗುತ್ತೆ. ಇದನ್ನು ಉದ್ದಾಲಕರು ಶ್ವೇತಕೇತುವಿಗೆ ಒಂದು ಪ್ರಯೋಗದ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ನೋಡು ಶ್ವೇತಕೇತು, ಆಪೋಮಯ ಪ್ರಾಣ, ಅದೇ ಅನ್ನಮಯ. ಅನ್ನಮಯ ಅನ್ನೋದು ಮನ, ಅನ್ನಮಯ ಮನ. ಇದಕ್ಕೆ ಒಂದು ಪ್ರಯೋಗ ನಿನ್ನ ಮುಂದೆ ಪ್ರಸ್ತುತಪಡಿಸ್ತೇನೆ ನೋಡು. ಪಂಚಾದಶಾಹಾನಿ ಮಾಶೀಹಿ ಕಾಮಂ ಅಪಹ ಪಿಬ. 15 ದಿವಸ ಏನೂ ತಿನ್ನಬೇಡ, ಬರೇ ನೀರು ಮಾತ್ರ ಕುಡಿ. ಆಪೋಮಯ ಪ್ರಾಣೋ ನ ಪಿಬತೋ ವಿಚ್ಛೇದ್ಯತೆ ಇತಿ ವಿಚ್ಛೇದ್ಯತೆ. ಆದರೆ 15 ದಿವಸ ನೀನು ಏನೂ ತಿನ್ನದಿದ್ರೂ ಕೂಡ ಬರೇ ನೀರು ಕುಡ್ತಾ ಇದ್ದದ್ರಿಂದಾಗಿ ನಿನ್ನ ಪ್ರಾಣ ಹೋಗುವುದಿಲ್ಲ, ನೀನು ಬದುಕ್ತಾ ಇರ್ತೀವಿ. ಆದರೆ ನಿನ್ನ ಹತ್ರ ಏನಾದರೂ ನಾನು ವಿಚಾರ ಮಾಡಿದ್ರೆ, ವೇದವನ್ನು ಹೇಳು, ಪುರಾಣಗಳನ್ನು ಹೇಳುವುದ್ರೆ ಹೇಳುವ ಆ ಸ್ಮರಣೆಯ ಶಕ್ತಿ ಇರುವುದಿಲ್ಲ. ಯಾಕೆಂದ್ರೆ ಆಪೋಮಯಂ ಅನ್ನಮಯಂ ಇದು ಮನಃ. ಆ ಅನ್ನ ನೀನು ಸ್ವೀಕಾರ ಮಾಡದೇ ಇದ್ದದ್ರಿಂದಾಗಿ ಮನಸ್ಸಿನ ಸಾಮರ್ಥ್ಯ ಕುಗ್ಗಿ ಹೋಗುತ್ತೆ. ಹಾಗಾಗಿ ಸ್ಮರಣೆ ಶಕ್ತಿ ಎನ್ನುವುದಿಲ್ಲ, ಆದರೆ ಪ್ರಾಣ ಹಾಗೆ ಇರುತ್ತೆ. ಹಾಗಾಗಿ ಪ್ರಾಣ ಅನ್ನೋದು ಮುಖ್ಯವಾಗಿ ಅದು ನೀರನ್ನು ಅವಲಂಬಿಸಿಕೊಂಡು ಇರುವಂಥ. ಆದುದರಿಂದಲೇ ನೀರಿಗೆ ಆಪಹ ಅಂತ ಹೆಸರು. ಆ ಸಮಂತಾತ್ ಪಾಲಯತಿ, ಚೆನ್ನಾಗಿ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಮಗೆ ಪ್ರಾಣಶಕ್ತಿಯನ್ನು ವಿಶೇಷವಾಗಿ ಒದಗಿಸಿಕೊಡುವ ಮೂಲಕ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಕ್ಕಾಗಿ ನೀರನ್ನು ಸಂಸ್ಕೃತದಲ್ಲಿ ಜೀವನ ಅಂತ ಕರೀತಾರೆ. ಜೀವ್ಯತೆ ಅನೇನೇತಿ ಜೀವನಂ. ಇನ್ನೊಂದು ಹೆಸರಿದೆ ಅಮೃತ ಅಂತ. ನ ಮೃತಂ ಮರಣಂ ಅಸ್ತಿ ಅಸ್ಮಿನ್ನಿತಿ ಅಮೃತಂ. ಇದರಿಂದಾಗಿ ಮರಣಕ್ಕೆ ನಾವು ಒಳಗಾಗುವುದಿಲ್ಲ, ಹಾಗಾಗಿ ಅದಕ್ಕೆ ಅಮೃತ ಅಂತಲೂ ಹೆಸರಿದೆ. ಇದನ್ನು ನಾವು ಈ ನೀರಿನ ಒಂದು ಮಹಿಮೆ, ಇದಕ್ಕೆ ಅನುಗ್ರಾಹಕನಾದ ಭಗವಂತ, ಅವನ ಅನುಗ್ರಹವನ್ನು ನಾವು ಅಪಾಂ ನಿಧಿ ಅನ್ನುವ ನಾಮಾರೂಢವಾಗಿ ಚಿಂತನೆ ಮಾಡಬಹುದು. 324ನೇ ನಾಮ ಅಪಾಂ ನಿಧಿ. ಇದು ಸಮಸ್ತ ಪದ. ಅಪಾಂ ನಿಧಿ ಅಪಾಂ ನಿಧಿ. ಯುಧಿಷ್ಠಿರ ಅಂತ ಇದ್ದ ಹಾಗೇನೆ ಅನುಪ್ ಸಮಾಸ. ವಸ್ತುತಸ್ತು ಆಪಹ ಅಂದ್ರೆ ಅದು ಭಗವಂತನ ಹೆಸರು. ಐತರೇಯ ಉಪನಿಷತ್ನಲ್ಲಿ ಬರುತ್ತೆ. ಆಪ ಇತ್ಯಾಪಹ, ಚೆನ್ನಾಗಿ ರಕ್ಷಣೆ
ರಕ್ಷಣೆ ಮಾಡ್ತಾನೆ, ಚೆನ್ನಾಗಿ ಪೂರ್ಣನಾಗಿದ್ದಾನೆ ಅನ್ನುವ ದೃಷ್ಟಿಯಿಂದ ವಾಪ. ಆ ಹೆಸರನ್ನು ಭಗವಂತ ಅವ ಎಲ್ಲರಿಗೂ ಕೂಡ ಒಡೆಯನಾಗಿರುವುದರಿಂದ, ವಿಶೇಷವಾಗಿ ದೇವತೆಗಳಿಗೆ ಪಿತೃ ಆಗಿರುವುದರಿಂದ, ಪಿತೃವಿನ ಹೆಸರು ಮಕ್ಕಳಿಗೂ ಬರುವುದುಂಟು. ಆದುದರಿಂದ ತನ್ನಾಮಾಪ ಇತ್ಯೇತತ್ ಬ್ರಹ್ಮರುದ್ರಾದಿ ನಾಂ ಭವೇ. ಆ ಆಪ ಅನ್ನತಕ್ಕಂಥ ಹೆಸರು ಭಗವಂತನಿಗೆ ಹೇಗೋ, ಭಗವಂತನ ಪುತ್ರರಾಗಿರ್ತಕ್ಕಂಥ ಬ್ರಹ್ಮ ರುದ್ರಾದಿಗಳೆಲ್ಲ ಆಪಹ ಅಂತ ಅನಿಸ್ತಾರೆ. ಅಂತಹ ಬ್ರಹ್ಮರುದ್ರಾದಿಗಳು ಅಭಿಮಾನಿಯಾಗಿ ಉಳ್ಳ ಜಲಕ್ಕೂ ಕೂಡ ಆಪಹ ಅಂತ ಬಂದಿದೆ. ಹಾಗಾಗಿ ಆಪಹ ಅನ್ನೋದಕ್ಕೆ ನಾವು ಮುಖ್ಯವಾಗಿ ಅದು ಭಗವಂತನಿಗೆ ಸೇರಿದ ಹೆಸರು. ಆಮೇಲೆ ಬ್ರಹ್ಮರುದ್ರಾದಿಗಳಿಗೆ ಸೇರಿರ್ತಕ್ಕಂಥ ಹೆಸರು. ಅಂತಹ ಬ್ರಹ್ಮರುದ್ರಾದಿಗಳು ಅಭಿಮಾನಿಗಳಾಗಿ ಉಳ್ಳಂತಹ ನೀರು ಕೂಡ ಅಮುಖ್ಯವಾಗಿ ಆಪಹ ಅಂತ ಅನಿಸಿದೆ. ಅಂತಹ ನೀರಿಗೆ ನಿಧಿಯಾದವ, ಆಶ್ರಯನಾದವ ಭಗವಂತ. ಇಲ್ಲಿ ಅನುಪ್ ಸಮಾಸ ಆಗಿದೆ. ಯಾಕೆ? ಅದನ್ನು ಒಟ್ಟು ಸೇರಿಸಿ ಹೇಳ್ಬೋದಿತ್ತಲ್ಲ. ಅನುಪ್ ಸಮಾಸ ಯಾಕೆ ಅಂದ್ರೆ ವಿಶ್ಲಿಷ್ಟಾರ್ಥೆ ವಿಶ್ಲಿಷ್ಟಂ ಅಂತ. ವಿಶ್ಲೇಷ ಏನೋ ಅರ್ಥದಲ್ಲಿ ವೈಲಕ್ಷಣ್ಯ ಇದೆ ಅಂತ ಸೂಚಿಸುವುದಕ್ಕಾಗಿ ಅಲ್ಲಿ ಇದನ್ನು ವಿಭಕ್ತಿಯನ್ನು ಲೋಪ ಮಾಡದೆ ತೋರಿಸಿಕೊಡುವಂತ. ಏನು ವೈಲಕ್ಷಣ್ಯ ಇದೆ ಅಂದ್ರೆ ಎರಡು ವೈಲಕ್ಷಣ್ಯಗಳಿವೆ. ಸಾಮಾನ್ಯವಾಗಿ ನಾವು ಅಪಾನಿಧಿ ಅಂತ ಸಮುದ್ರವನ್ನು ಕರೆಯುವಂತ. ಸಮುದ್ರಕ್ಕೂ ಭಗವಂತನಿಗೂ ಬಹಳ ವ್ಯತ್ಯಾಸ ಇದೆ. ಸಮುದ್ರ ನೀರಿಗೆ ಆಶ್ರಯ ಆಗಿರುವುದರಿಂದ ಅದು ಅಪಾನಿಧಿ ಅಂತ ಕರೆಯುವಂತ. ಭಗವಂತ ಬರೇ ನೀರಿಗೆ ಆಶ್ರಯ ಮಾತ್ರ ಅಲ್ಲ, ನೀರಿನಲ್ಲಿ ಇರ್ತಕ್ಕಂಥ ಅಸಾಧಾರಣ ಗುಣಗಳಿಗೂ ಅವ ಆಶ್ರಯನಾಗಿದ್ದಾನೆ. ಹಾಗಾಗಿ ಅವನಲ್ಲಿರುವ ಅಪಾನಿಧಿತ್ವ ಅನ್ನೋದು ಸಮುದ್ರದಲ್ಲಿರುವ ಅಪಾನಿಧಿತ್ವಕ್ಕಿಂತ ವಿಲಕ್ಷಣವಾದದ್ದು ಎಂದು ಸೂಚಿಸುವುದಕ್ಕಾಗಿ ಅಪಾನಿಧಿ ಅಂತ ಭಗವಂತನನ್ನು ಕರೆಯಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಭಗವಂತ ನೀರಿಗೆ ಹೇಗೆ ಆಶ್ರಯನೋ ಆ ನೀರನ್ನು ತಾನು ಆಶ್ರಯನಾಗಿ ಇಟ್ಟುಕೊಂಡಿದ್ದಾನೆ. ಅದನ್ನು ನಾರಾಯಣ ಶಬ್ದ ನಿರ್ವಚನ ಮಾಡುವಾಗ ಹೇಳ್ತಾರೆ. ಆಪೋ ನಾರಾ ಇತಿ ಪ್ರೋಕ್ತಾ ಅಪೋ ವೈ ನರಸೂನವಃ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಪ್ರಾರಂಭದಲ್ಲಿ ನೀರನ್ನು ಸೃಷ್ಟಿ ಮಾಡಿದ ಭಗವಂತ ನೀರಿನಲ್ಲೇ ಪವಡಿಸಿದ. ಅವನಿಗೆ ಅದು ಹಾಸಿಗೆಯಾಗಿ ಅವನ ಸೇವೆಯನ್ನು ಮಾಡುತ್ತೆ. ಹಾಗಾಗಿ ಅಯನಂ ತಸ್ಯತಾ ಪೂರ್ವಂ, ಆ ಅಯನವಾಯಿತು, ಅವನಿಗೆ ಆಶ್ರಯವಾಯಿತು. ಹಾಗಾಗಿ ಅವನಿಗೆ ನಾರಾಯಣ ಅಂತ ಹೆಸರು ಅಂತ ಹೇಳ್ತಾರೆ. ಹಾಗಾಗಿ ಈ ಭಗವಂತ ಹೇಗೆ ನೀರಿಗೆ ಆಧಾರನೋ, ನೀರು ಕೂಡ ಭಗವಂತನಿಗೆ ಆಶ್ರಯವಾಗಿದೆ ಒಂದು ಹಂತದಲ್ಲಿ. ಅದನ್ನು ಸೂಚಿಸುವುದಕ್ಕಾಗಿ ಅವನನ್ನು ಅಪಾನಿಧಿ ಅಂತ ಕರೆಯಲಾಗುತ್ತೆ. ಆ ನೀರಿನಲ್ಲಿರ್ತಕ್ಕಂಥ ಧರ್ಮಗಳು ಯಾವುವು ಅದನ್ನು ಭಾಗವತ ಸೂಚಿಸುತ್ತೆ. 8 ಧರ್ಮಗಳಿವೆ. ಕ್ಲೇದನಂ, ಪಿಂಡನಂ, ತೃಪ್ತಿ. ಒಂದು ಒದ್ದೆಯಾಗಿರುವಿಕೆ ಕ್ಲೇದನ. ಪಿಂಡನ ಅಂದ್ರೆ ಒಟ್ಟು ಮುದ್ದೆ ಮಾಡುವಿಕೆ, ತೃಪ್ತಿ ಕೊಡುವಿಕೆ, ಪ್ರಾಣನ ಚಟುವಟಿಕೆಯನ್ನು ಉಂಟು ಮಾಡುವಂತ. ಆಪ್ಯಾಯನ ಅಂದ್ರೆ ಸಂತೋಷಪಡಿಸುವಂತ. ಉಂದನಂ ಅಂದ್ರೆ ತೊಟ್ಟು ತೊಟ್ಟಾಗಿ ಹರಿಯುವಂತ. ತಾಪಾಪನೋದನ, ತಾಪ ಆದಾಗ ಅದನ್ನು ಪರಿಹರಿಸುವಂತ. ಪೂಯಸ್ತ್ವ ಮತ್ತೆ ಪಂಚಭೂತಗಳಲ್ಲಿ ಉಳಿದ ಭೂತಗಳಿಗಿಂತ ಅಧಿಕ ಪ್ರಮಾಣದಲ್ಲಿರುವಂತಹದ್ದು ನೀರು. ಭೂಯಸ್ತ್ವಂ ಅಂಬಸೋ ಉತ್ತಯ ಸ್ತಿಮಾಹ ಅಂತ. ಹೀಗೆ ನೀರಿನ 8 ಗುಣಗಳು. ಈ 8 ಗುಣಗಳೂ ಕೂಡ ನೀರಿನಲ್ಲಿ ಸಂಭವಿಸುವಂತೆ ಮಾಡಿರುವವ ಭಗವಂತ. ಹಾಗಾಗಿ ಅವನನ್ನು ಅಪಾನಿಧಿ ಅಂತ ಕರೆಯುವಂತ. ನೀರಿನಲ್ಲಿರುವ ಮತ್ತೊಂದು ದೊಡ್ಡ ಗುಣ ಅಂದ್ರೆ ಮಧುರ ರಸ. ಅದನ್ನು ಕೃಷ್ಣ ಹೇಳಿದ್ದಾನೆ, ನಾನು ವಿಭೂತಿ ರೂಪದಿಂದ ರಸೋಹಂ ಅಪ್ಸುತೋಂತೆಯ ಪ್ರಭಾತ್ಮಿ ಶಶುಸೂರ್ಯಯೋ ಅಂತ. ನಾನು ನೀರಿನ ರಸ ರೂಪದಲ್ಲಿ ನಾನಿರುವವ, ನನ್ನ ವಿಭೂತಿ ರೂಪ ಅದು. ನೀರಿನಲ್ಲಿರುವ ರಸ ಅಂದ್ರೆ ಮಧುರ ರಸ.
ಅದೇ ಮುಖ್ಯವಾದ ರಸ. ಉಳಿದ ರಸಗಳೇನಿದೆ, ಕಷಾಯ, ಕಹಿ, ಒಗರು ಮುಂತಾದ ರಸಗಳು ಇತರ ಪದಾರ್ಥಗಳ ಸಂಯೋಗದಿಂದಾಗಿ ಅದು ಉಂಟಾಗುತ್ತದೆ. ಹಾಗಾಗಿ ಮೂಲಭೂತವಾದ ರಸ ಮಧುರ ರಸ, ಅದು ಜಲದಲ್ಲಿರುವಂತಹದ್ದು. ರಸನಾಮಕ ಭಗವಂತ ವಿಭೂತಿ ರೂಪದಿಂದ ಇದ್ದುಕೊಂಡು ಅದಕ್ಕೆ ಆಧಾರನಾಗಿದ್ದಾನೆ. ಹಾಗಾಗಿ ಅವನನ್ನು ಅಪಾನಿಧಿ ಅಂತ ಕರೆಯುವಂತ, ನೀರಿಗೆ ಆಶ್ರಯನಾಗಿದ್ದಾನೆ. ನೀರಿನಲ್ಲಿರ್ತಕ್ಕಂಥ ಅಸಾಧಾರಣಗಳಾಗಿರ್ತಕ್ಕಂತಹ ತೃಪ್ತಿಪ್ರದತ್ವ ಮುಂತಾಗಿರ್ತಕ್ಕಂಥ 8 ಗುಣಗಳಿಗೂ ಕೂಡ ರಸಕ್ಕೂ ಕೂಡ ಆಧಾರನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನೀರಿನ ಸೃಷ್ಟಿಗೆ ಕಾರಣನಾದವನೇ ಅವ. ಒಂದು ಆಪಹ ಅಂತ ಒಂದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ನೀರೂ ಕೂಡ ಭಗವಂತನಿಂದಲೇ ಸೃಷ್ಟವಾದದ್ದು ಅಂತ ನಿರ್ಣಯ ಮಾಡ್ತಾರೆ. ಮೇಲ್ನೋಟಕ್ಕೆ ವಾಯೋರಗ್ನಿ ಅಗ್ನೇರಾಪಹ ಅಂತ ಉಪನಿಷತ್ತು ಹೇಳಿದೆ. ವಾಯುವಿನಿಂದ ಅಗ್ನಿ ಹುಟ್ಟಿತು, ಅಗ್ನಿಯಿಂದ ನೀರು ಹುಟ್ಟಿತು ಅಂತ. ಆದರೆ ಇದು ಒಂದು ಹಂತದಲ್ಲಿ ಮುಖ್ಯವಾಗಿ ಬ್ರಹ್ಮೈವೇದಮಗ್ರಾಸಿ ತದಪೋ ಅಸೃಜತ ಮುಂತಾದ ಶ್ರುತಿಗಳು ಹೇಳುವಂತೆ ನೀರನ್ನು ಸೃಷ್ಟಿಸಿದವನು ಭಗವಂತನೇ. ಭಗವಂತ ನೀರನ್ನು ಸೃಷ್ಟಿ ಮಾಡ್ತಾನೆ. ನೀರು ಸೃಷ್ಟಿ ಮಾಡುವಾಗೇನೆ ಬರೇ ನೀರನ್ನು ಮಾತ್ರ ಅಲ್ಲ, ಭೂತಂ ಭೂತಾಭಿಮಾನಿ ಚ ತದ್ದೇಹೋ ಅಂತ ನಿಯಾಮಕ ಅಂತ ಆಚಾರ್ಯರು ಒಂದು ಸೂತ್ರಪ್ರಾಯ ಮಾತನ್ನು ಹೇಳಿದಂತೆ, ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ನೀರನ್ನು ಸೃಷ್ಟಿ ಮಾಡ್ತಾನೆ. ನೀರಿಗೆ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಅಭಿಮಾನಿ ದೇವತೆಗಳ ದೇಹವನ್ನು ಸೃಷ್ಟಿ ಮಾಡ್ತಾನೆ. ತಾನು ಒಂದು ರೂಪದಿಂದ ಅಲ್ಲಿ ನಿಯಾಮಕನಾಗಿ ಇರ್ತಾನೆ. ಇಷ್ಟು ಭಗವಂತನ ಒಂದು ವ್ಯವಸ್ಥೆ. ನೀರಿನಲ್ಲಿ ಅಸಾಧಾರಣ ಗುಣವಾಗಿರ್ತಕ್ಕಂಥ ಜೀವಧಾರಣ, ಪ್ರಾಣಧಾರಣವನ್ನು ಇಟ್ಟಿದ್ದಾನೆ. ಆಪೋಮಯ ಪ್ರಾಣ ಅಂತ ಅನಿಸುವಂತೆ ಪ್ರಾಣಧಾರಣ ಶಕ್ತಿಯನ್ನು ಇಟ್ಟಿದ್ದಾನೆ. ಹಾಗೆ ರಸ ಅನ್ನತಕ್ಕಂಥ ಅಸಾಧಾರಣ ಗುಣ ಬರುವಂತೆ ಮಾಡಿದ್ದಾನೆ. ಜೊತೆಗೆ ಅದರಲ್ಲಿ ಅಭಿಮಾನಿ ದೇವತೆಗಳನ್ನು ಇಟ್ಟಿದ್ದಾನೆ. ಅದು ಎಷ್ಟು ಅಭಿಮಾನಿ ದೇವತೆಗಳು! ಸಾಮಾನ್ಯ ಒಂದೊಂದು ಪದಾರ್ಥಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆ ಇರುವಂಥದ್ದು. ಆದರೆ ನೀರಿಗೆ ಹೇಳ್ತಾರೆ ಆಚಾರ್ಯರು, ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯ ಆಪ ಈರಿತಾ ಸರ್ವೇ ಚ ಅಭಿಮಾನಿನಃ. ಚತುರ್ಮುಖ, ಶೇಷ, ಗರುಡ, ಇಂದ್ರ, ಶಿವ ಮುಂತಾದ ಎಲ್ಲೋ ದೇವತೆಗಳಿಗೂ ಕೂಡ ನೀರಿಗೆ ಅಭಿಮಾನಿಗಳಾಗಿರುವುದರಿಂದಲೇ ಅವರನ್ನು ಆಪಹ ಅಂತ ಅವರನ್ನು ಕರೆಯುವಂತ ಅಂತ ಆ ಪ್ರಮಾಣ ತಿಳಿಸ್ತಾ ಇದೆ. ಹಾಗಾಗಿ ಭಗವಂತ ನೀರನ್ನು ಸೃಷ್ಟಿ ಮಾಡಿದವ. ನೀರಿನ ಅಭಿಮಾನಿಗಳು ಎಲ್ಲಾ ದೇವತೆಗಳು ಕೂಡ ನೀರಿಗೆ ಅಭಿಮಾನಿಗಳಾಗುವಂತೆ ಅವ ಸೃಷ್ಟಿ ಮಾಡಿದ್ದಾನೆ. ಆದುದರಿಂದಲೇ ಒಂದು ನಾವು ಗಮನಿಸಬೇಕಾದದ್ದು, ಅಪ್ಪು ಶಬ್ದ ಸಂಸ್ಕೃತದಲ್ಲಿ ಅದು ಬಹುವಚನದಲ್ಲೇ ಇರುವಂಥದ್ದು. ಯಾಕೆ ಅಂದ್ರೆ ಅದರಲ್ಲಿ ಅನೇಕ ದೇವತೆಗಳಿದ್ದಾರೆ. ಅಭಿಮಾನಿ ದೇವತೆಗಳ ಬಾಹುಲ್ಯವನ್ನು ಇಟ್ಟುಕೊಂಡು ಅದು ಆಪಹ ಅಂತ ಅನಿಸುವಂತ. ಹಾಗಾಗಿ ಯಾಕೆ ಅದೊಂದು ಅಂಶವನ್ನು ನಾವು ಗಮನಿಸಬೇಕಾದದ್ದು, ಎಲ್ಲಾ ದೇವತೆಗಳು ಸಾಮಾನ್ಯವಾಗಿ ಒಂದೊಂದು ಪದಾರ್ಥಕ್ಕೆ ಒಬ್ಬೊಬ್ಬರು ಅಭಿಮಾನಿ ಇರುವಂತದ್ದು, ಒಬ್ಬರು ಇಬ್ರು. ನೀರಿಗೆ ಎಲ್ಲಾ ದೇವತೆಗಳು ಯಾಕೆ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ, ನೀರು ಸಾಧನೆಗೆ, ಧಾರ್ಮಿಕ ಸಾಧನೆಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಅನೇಕ ಸಾಧನೆಗಳಿಗೆ ನೀರು ಉಪಕಾರ ಮಾಡುವಂಥದ್ದು. ಹಾಗಾಗಿ ನೀರಿಗೆ ಅಭಿಮಾನಿಗಳಾಗಿದ್ರೆ ಆ ನೀರಿನ ಮಾಧ್ಯಮದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂತಾಗುತ್ತೆ, ಸಾಧನೆಗೆ ಅನುಗ್ರಹ ಮಾಡುವ ಮೂಲಕ ಪುಣ್ಯ ಸಂಪಾದನೆ ಮಾಡಿದಂತಾಗುತ್ತೆ ಅನ್ನುವ ದೃಷ್ಟಿಯಿಂದ ಎಲ್ಲಾ ದೇವತೆಗಳು ಕೂಡ ನೀರಿಗೆ ಅಭಿಮಾನಿಗಳಾಗಿದ್ದಾರೆ. ಅಭಿಮಾನಿಗಳಾಗುವಂತೆ ಭಗವಂತ ಅನುಗ್ರಹ ಮಾಡಿದ್ದಾರೆ. ಅದನ್ನು ಕೂಡ ನಾವು ಅಪಾಂ ನಿಧಿ ಎನ್ನುವ ನಾಮಾರೂಢವಾಗಿ ಚಿಂತನೆ ಮಾಡಬೇಕು. ಅಪಾಂ, ಆಪಹ ಅಂದ್ರೆ ದೇವತೆಗಳು, ಜಲಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಆಪಹ. ಅಪಾಂ ನಿಧಿ ಘನಸಾರ ಅಂತ ನೀರನ್ನು ಘನಸಾರ ಅಂತ ಹೇಳ್ತಾರೆ. ನೀರನ್ನು ಹೇಳ್ತಕ್ಕಂತಹ ಜಲಂ ಇತ್ಯಾದಿ ಶಬ್ದಗಳು ಬೇರೆ ಬೇರೆ ಲಿಂಗದಲ್ಲಿ ಇರುವಂತಹ ಘನರಸ ಅನ್ನತಕ್ಕಂಥ ಒಂದು ಶಬ್ದ ಇದೆ, ಇದು ಪುಲ್ಲಿಂಗದಲ್ಲಿ ಇರುವಂಥದ್ದು. ಹಾಗಾಗಿ ಅಪಾಂ ನಿಧಿ, ಅಪಾಂ ಅಂದ್ರೆ ಬ್ರಹ್ಮೇಶಾದಿ ದೇವತೆಗಳನ್ನು
ದೇವತೆಗಳಿಗೆ ನಿಧಿಯಾಗುವಂತೆ ಘನರಸವನ್ನು ಅನುಗ್ರಹ ಮಾಡಿದವ. ಅಪಾಂ ನಿಧಿ ಘನರಸ ಯಸ್ಮಾತ್ ಸಹ ಅಪಾಂ ನಿಧಿ. ಘನರಸ ಅಂತ ಅನಿಸಿರ್ತಕ್ಕಂಥ, ಘನ ಅಂದ್ರೆ ಮೋಡ, ಮೋಡದ ರಸ ಅಂತ ನೀರು, ಅದು ಪುಲ್ಲಿಂಗದಲ್ಲಿದೆ, ಹಾಗಾಗಿ ಅದನ್ನು ನಾವು ತಗೊಳ್ಳೋಣ. ಘನರಸ ಅಪಾಂ ನಿಧಿ ಯಸ್ಮಾತ್. ಆಪ ಅಂತ ಅನಿಸಿರ್ತಕ್ಕಂಥ ಎಲ್ಲಾ ದೇವತೆಗಳಿಗೂ ಕೂಡ ಅದು ನಿಧಿಯಾಗುವಂತೆ, ಆಶ್ರಯವಾಗುವಂತೆ ಅನುಗ್ರಹಿಸಿದವ ಭಗವಂತ ಅಂತ ನಾವು ಈ ರೀತಿ ಚಿಂತನೆ ಮಾಡಬಹುದು. ಹಾಗೆ ಈ ನೀರನ್ನು ಸೃಷ್ಟಿ ಮಾಡಿದವ, ನೀರಿನ ಧರ್ಮಗಳನ್ನು ಸೃಷ್ಟಿ ಮಾಡಿದವ ಭಗವಂತ ಹೇಗೋ ಹಾಗೆ ಇನ್ನೊಂದು ಅಂಶ ನಾವು ಗಮನಿಸಬೇಕಾದದ್ದು, ಸಮುದ್ರವನ್ನು ಸೃಷ್ಟಿ ಮಾಡಿದವನು ಕೂಡ ಭಗವಂತನೇ. ಸಮುದ್ರ ಅಸಾಧಾರಣವಾಗಿರ್ತಕ್ಕಂಥ ಸಮುದ್ರಕ್ಕೆ ಇದರಲ್ಲೆಲ್ಲ ಜಲಾಶಯಗಳಲ್ಲೆಲ್ಲ ಅದು ಶ್ರೇಷ್ಠವಾಗುವಂತೆ ಮಾಡಿದವ ಭಗವಂತ. ಒಂದು ವಿಭೂತಿ ಯೋಗಾಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ, ಸರಸಾಮಸ್ಮಿ ಸಾಗರ. ಸರಸ್ಸು ಅಂದ್ರೆ ಬೇರೆ ಬೇರೆ ಕೆರೆಗಳು, ಪುಷ್ಕರಣಿಗಳು, ಅವುಗಳಲ್ಲೆಲ್ಲ ಸಾಗರವೇ ಶ್ರೇಷ್ಠ ಆಗುವಂತೆ, ಸಮುದ್ರವೇ ಶ್ರೇಷ್ಠ ಆಗುವಂತೆ ಸಾಗರ ನಾಮಕ ವಿಭೂತಿ ರೂಪದಿಂದ ನಾನಲ್ಲಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆ ಸಾಗರ ಶ್ರೇಷ್ಠ ಆಗಲಿಕ್ಕೆ ಅನೇಕ ನದಿಗಳು ಬಂದು ಅಲ್ಲಿ ಸೇರ್ಕೊಳ್ಳುವುದು ಕಾರಣವಾಗುತ್ತೆ. ನದಿಗಳು ಬಂದು ಸೇರ್ಕೊಳ್ಳಿಕ್ಕೆ ಕಾರಣನಾದವ ಮತ್ತೆ ಭಗವಂತ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯೋ ಅನ್ಯಾಹ ನದ್ಯಃ ಸಂದಂತೆ ಶ್ವೇತೇಭ್ಯೋ ಪರ್ವತೇಭ್ಯಃ ಪ್ರತೀಚ್ಯೋ ಅನ್ಯಾಯಾಮ್ಯಾಂ ದಿಶಮನು ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಅಕ್ಷರ ಬ್ರಾಹ್ಮಣದಲ್ಲಿ ಬೇರೆ ಬೇರೆ ನದಿಗಳು ಬೇರೆ ಬೇರೆ ದಿಕ್ಕಿಗೆ ಹರಿತಾ ಇವೆ ಅಲ್ಲ, ಅದು ಅಕ್ಷರ ನಾಮಕ ಭಗವಂತನ ಪ್ರಶಾಸನಕ್ಕೆ ಅನುಗುಣವಾಗಿ. ಹಾಗಾಗಿ ಬೇರೆ ಬೇರೆ ದಿಕ್ಕಿಗೆ ಹರಿಲಿ ನದಿಗಳು, ಕೊನೆಗೆ ಸಮುದ್ರವನ್ನು ಬಂದು ಸೇರುವಂತ. ಹಾಗಾದ್ರೆ ಎಲ್ಲ ನದಿಗಳು ಸಮುದ್ರವನ್ನು ಬಂದು ಸೇರುವುದಕ್ಕೆ ಕಾರಣನಾದವ ಭಗವಂತ, ತನ್ನ ಪ್ರಶಾಸನೆಯ ಮೂಲಕ ಅವುಗಳು ಸೇರುವಂತೆ ಮಾಡುವವ. ಸಮುದ್ರಕ್ಕೆ ಅಂತಹ ಆ ಒಂದು ವ್ಯಕ್ತಿತ್ವವನ್ನು ಕೊಟ್ಟವ. ಅಷ್ಟು ಮಾತ್ರ ಅಲ್ಲ, ಕಪಿಲ ವಾಸುದೇವ ದೇವಹೂತಿಯನ್ನು ಉಪದೇಶ ಮಾಡ್ತಾನೆ. ಸ್ರವಂತಿ ಸರಿತೋ ಭೀತಾ ನೋತ್ಸರ್ಪತಿ ಉದದಿರ್ ಯತಃ. ಭಗವಂತನ ನಿಯತಿಗೆ ಒಳಗಾಗಿಯೇ ನದಿಗಳೆಲ್ಲ ಹರಿತಾ ಇವೆ. ಅದೇ ಭಗವಂತನ ನಿಯತಿಗೆ ಒಳಗಾಗಿ ನೋತ್ಸರ್ಪತಿ ಉದದಿರ್ ಯತಃ. ಸಮುದ್ರ ಯಾವತ್ತೂ ಕೂಡ ತನ್ನ ಮೇಲೆಯನ್ನು ಮೀರಿ ಬರುವುದಿಲ್ಲ, ಅದೊಂದು ದೊಡ್ಡ ಅದರದ್ದು ಗುಣ. ಅದಕ್ಕಾಗಿ ಗಾಂಭೀರ್ಯ ಅಂತ ಹೇಳ್ತಾರೆ, ಸಮುದ್ರದ ಗಾಂಭೀರ್ಯ ಅಂತ. ಅದು ಮೇಲೆ ತಪ್ಪಿ ಎಂದು ಬರುವುದಿಲ್ಲ. ಹಾಗೆ ಆಗಲಿಕ್ಕೆ ಕಾರಣನಾದವ ಭಗವಂತ. ಭಗವಂತನ ಅನುಗ್ರಹದಿಂದಾಗಿ ಅದು ಹಾಗೆ ಆಗುತ್ತೆ ಅಂತ. ಹೀಗೆ ಆ ಅಂಬೋನಿಧಿಯ ಅಥವಾ ಅಪಾಂ ನಿಧಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದವನು ಭಗವಂತ. ಅಪಾಂ ನಿಧಿ ಸಮುದ್ರ ಯಸ್ಮಾನ್. ನೀರಿನ ನಿಧಿ ಸಮುದ್ರ ಆಗುವಂತೆ ಮಾಡಿದವ ಭಗವಂತ. ಬರೇ ನೀರಿನ ನಿಧಿ ಮಾತ್ರ ಅಲ್ಲ, ಅದರಲ್ಲಿ ನೀರು ನೆಲೆಸುವಂತೆ, ಅದಕ್ಕೆ ವರುಣ ಅಭಿಮಾನಿಯಾಗಿರುವಂತೆ ಅದನ್ನು ನಿಯಂತ್ರಿಸುವ ಭಗವಂತ. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಹೇಳ್ತಾರೆ ಏನು ಅಂದ್ರೆ, ಭಗವಂತನ ನಿಯತಿಗೆ ಅನುಗುಣವಾಗಿಯೇ ಅವ ಅಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು, ಭಗವಂತ ಅಂತರ್ಯಾಮಿಯಾಗಿದ್ದುಕೊಂಡು ಅದನ್ನು ಆ ನೀರನ್ನು ನಿಯಂತ್ರಿಸ್ತಾನೆ, ಅದರ ಧರ್ಮವನ್ನು ನಿಯಂತ್ರಿಸ್ತಾನೆ ಅಂತ ಅಲ್ಲಿ ಆಪಹ ಅಂತ ಶಬ್ದ ಬಂದಿದೆ. ಅದಕ್ಕೆ ಆಚಾರ್ಯರು ಹೇಳುವಾಗ ಅದನ್ನು ದೇವತಾ ಪರವಾಗಿಟ್ಟುಕೊಳ್ಬೇಕು. ಹಾಗಾಗಿ ನೀರನ್ನು ಮಾತ್ರ ಅಲ್ಲ, ನೀರಿನ ಅಧಿಪನಾಗಿರ್ತಕ್ಕಂತಹ ವರುಣನನ್ನು ಕೂಡ ನಿಯಂತ್ರಿಸುವ ಭಗವಂತ. ವರುಣನನ್ನು ನಿಯಂತ್ರಣ ಮಾಡಿ ವರುಣ ಸಮುದ್ರಕ್ಕೆ ಮುಖ್ಯವಾಗಿ ಅಧಿಪತಿಯಾಗುವಂತೆ ಮಾಡಿ ನೀರೆಲ್ಲ ಅಲ್ಲಿ ಸೇರುವಂತೆ ಮಾಡಿರುವುದು. ಹಾಗಾಗಿ ಅಪಾಂ ನಿಧಿ ಸಾಮಾನ್ಯವಾಗಿ ಸಮುದ್ರ ರಾಜ ಅಂದ್ರೆ ವರುಣ.
ಅವ ನೀರಿಗೆ ಅವ ಒಡೆಯನಾಗುವಂತೆ ಮಾಡಿರ್ತಕ್ಕಂಥವ ಭಗವಂತ ಅಂತ. ಹೀಗೆ ಅಪಾಂ ನಿಧಿ ಯಸ್ಮಾತ್ ವರುಣ ಅಪಾಂ ನಿಧಿ ಯಸ್ಮಾತ್, ವರುಣನು ನೀರಿಗೆ ಅಭಿಮಾನಿಯಾಗುವಂತೆ ಮಾಡಿರ್ತಕ್ಕಂಥವ. ನೀರಿನ ಮತ್ತೊಂದು ಗುಣ, ಅದು ಅರ್ಚನೆಗೆ ಮುಖ್ಯ ಸಾಧನವಾಗಿರುವಂಥ. ಇದಕ್ಕಾಗಿ ಅದನ್ನು ಅರ್ಕ ಅಂತಲೇ ಕರೀತಾರೆ. ಅದನ್ನು ಉಪನಿಷತ್ತು ಹೇಳುತ್ತೆ. ಭಗವಂತ ತನ್ನನ್ನು ಪೂಜಿಸಿಕೊಂಡು ನೀರನ್ನು ಸೃಷ್ಟಿ ಮಾಡಿದಂತೆ, ಹಾಗಾಗಿ ಅದು ಅರ್ಕ ಅಂತ ಅನಿಸುತ್ತೆ ಅಂತ. ಸೋ ಅಚರತ್ ತಸ್ಯ ಅಚ್ಚತಃ ಆಪೋ ಅಜಾಯಂತ ಅಚ್ಚತೋ ಹವೈ ಮೇ ಅಕ್ಕಂ ಅಭೂತಿಥಿ ತಸ್ಯ ಅರ್ಕಸ್ಯ ಅರ್ಕತ್ವಂ ತದೇವ ಅರ್ಕಸ್ಯ ಅರ್ಕತ್ವಂ. ತನ್ನನ್ನು ಪೂಜಿಸಿಕೊಂಡು ಅವ ನೀರನ್ನು ಸೃಷ್ಟಿ ಮಾಡಿದ್ರಿಂದ ಅದು ಅರ್ಕ ಅಂತ ಅನಿಸಿದೆ. ಇದು ಉಪನಿಷತ್ತಲ್ಲಿ ಸ್ವಲ್ಪ ಅಸ್ಪಷ್ಟವಾಗಿದೆ. ಬ್ರಹ್ಮಾಂಡದ ಮೂಲಕ ಆಚಾರ್ಯ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೋತ್ಮಾನಂ ಅರ್ಚನ್ ಅಚರತ್ ಅಪ್ಸೃಷ್ಟ್ಯರ್ಥಂ ಜನಾರ್ದನ. ತನ್ನನ್ನು ಪೂಜೆ ಮಾಡ್ತಾ ನೀರನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ. ಯತ್ ಕುರುವನ್ ಯತ್ ಸೃಜೇದೀಶ ತತ್ ಭವೇತಿ ತದಾತ್ಮಕ. ಯಾವ ಕ್ರಿಯೆಯನ್ನು ಮಾಡ್ತಾ ಯಾವ ಪದಾರ್ಥವನ್ನು ಸೃಷ್ಟಿ ಮಾಡ್ತಾನೆ ಆ ಪದಾರ್ಥ ಆ ಕ್ರಿಯೆಗೆ ಅದು ಉಪಯುಕ್ತವಾಗುತ್ತೆ. ಅಥವಾ ಅರ್ಚತೋ ಯಥೋ ಜಾತಃ ಆಪೋತೋ ಅರ್ಚನ ಸಾಧನ. ತನ್ನನ್ನು ಪೂಜಿಸಿಕೊಂಡು ನೀರನ್ನು ಸೃಷ್ಟಿ ಮಾಡಿದ್ರಿಂದ ಅವುಗಳು ಅರ್ಚನ ಸಾಧನಗಳಾದವು. ಅನ್ಯಥಾ ಕರ್ತು ಈಶೋಪಿ ಕ್ರೀಡೆಯ ತತ್ತದಾತ್ಮಕ. ಬೇರೆ ರೀತಿಯೂ ಜಲವನ್ನು ಸೃಷ್ಟಿ ಮಾಡಬಹುದು, ಆದರೆ ಕ್ರೀಡೆಯಿಂದ ನೀರಿಗೆ ಅರ್ಚನ ಸಾಧನತ್ವವನ್ನು ತೋರಿಸುವುದಕ್ಕಾಗಿ ಭಗವಂತ ಈ ರೀತಿ ಮಾಡಿದ್ದಾನೆ. ಹಾಗಾಗಿ ಅರ್ಕ ಅಂತ ಅದಕ್ಕೆ ಹೆಸರು. ಅಂದರೆ ಅರ್ಚನೆಗೆ ಸಾಧನವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಕ ಅಂದರೆ ಸುಖ ಸಾಧನವಾಗಿದೆ. ಉದಕಂ ಸುಖ ಹೇತುತ್ವಾತ್ ಕಮಿತ್ಯೇವ ಅಭಿಧೀಯತೆ. ಕಮ್ ಅಂದ್ರೆ ಕ ಅಂದ್ರೆ ಸುಖ ಅಂತ ಅರ್ಥ. ಸುಖಕ್ಕೆ ಸಾಧನವಾಗಿರುವುದರಿಂದ ನೀರನ್ನು ಕಮ್ ಅಂತ ಕರೆಯುವುದು. ತದೇವ ಕೆರ್ಚತೋ ಜಾತಂ ಅಥೋರ್ಕ ಇತಿ ಕೀರ್ತ್ಯತೆ. ಆ ನೀರು ಭಗವಂತ ಪೂಜೆ ಮಾಡುವವನಾಗಿ ಆ ನೀರು ಸೃಷ್ಟಿಯಾದುದರಿಂದಾಗಿ ಅದಕ್ಕೆ ನೀರು ಇದು ಅರ್ಕ ಅಂತ ಹೆಸರು. ಅರ್ಚತೋ ಜಾತಂ ಸುಖ ಸಾಧನಂಚ ಇತಿ ಅರ್ಕ. ಮಾಹಾತ್ಮ್ಯ ಅನ್ನುವ ಪ್ರಮಾಣವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಅಪಾಮ್ಯ ಸುಖ ಹೇತೂನ ವೇದ ವಿಷ್ಣು ಜನಿಂಹೀಯ ಸಮುಕ್ತ ಸುಖ ಭಾಗೇವ ಸ್ಯಾ ವಿಷ್ಣೋಸ್ತು ಪ್ರಸಾದತಃ. ನೀರು ಭಗವಂತನಿಂದ ತನ್ನ ಪೂಜೆಗೆ ಸಾಧನವಾಗಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಭಗವಂತನಿಂದ ಸೃಷ್ಟಿಯಾಗಿದೆ ಅಂತ ತಿಳ್ಕೊಂಡು ಅರ್ಕ ಅಂತ ಅದನ್ನು ನಾವು ಹೇಳಿದರೆ ಅದು ಕ್ರಮೇಣ ಮುಕ್ತಿಗೆ ಸಾಧನವಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ನೀರಿನ ಒಂದು ದೊಡ್ಡ ಗುಣ ಅದು ಅರ್ಚನೆಗೆ ಸಾಧನವಾಗಿರುವಂಥದ್ದು. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯ ಹೇಳ್ತಾರೆ, ದ್ರವ್ಯಾಣಾಮಪ್ಯಭಾವೇತು ಸಲಿಲೇನಾಪಿ ಪೂಜಿತ ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯಾ ಕಿನ್ನ ಪೂಜಿತ ಅಂತ ಒಬ್ಬ ನರಕದಲ್ಲಿ ಒದ್ದಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಉಲ್ಲೇಖ ಮಾಡಿ ಹೇಳ್ತಕ್ಕಂಥ ಯಮನ ಮಾತಿದು. ಭಗವಂತ ಎಷ್ಟು ಕರುಣಾಳು ಅಂದ್ರೆ ಪೂಜೆಗೆ ಬೇರೆ ಏನೂ ಸಾಧನೆ ಇದೆ, ಬರೇ ನೀರಿಂದಲೇ ಅವನನ್ನು ಪೂಜೆ ಮಾಡಿದ್ರೆ ನೀರನ್ನೇ ಪ್ರತೀಕವಾಗಿ ಇಟ್ಟುವುದು, ನೀರನ್ನೇ ಅವನಿಗೆ ಅಭಿಷೇಕಕ್ಕೆ ನೀರನ್ನೇ ನೈವೇದ್ಯಕ್ಕೆ ಇಟ್ಕೊಂಡ್ರು ಕೂಡ ಅವ ಪ್ರಸನ್ನನಾಗಿ ಬಿಡ್ತಾನೆ ಅಂತ ಆ ಮಾತು ಹೇಳ್ತಾ ಇದೆ. ಭಗವಂತನನ್ನು 11 ಪ್ರತೀಕಗಳಲ್ಲಿ ಉಲ್ಲೇಖ ಮಾಡುವುದನ್ನು ಕೃಷ್ಣ ಹೇಳ್ತಾನೆ. ಸೂರ್ಯೋಗ್ನಿ, ಬ್ರಾಹ್ಮಣೋ ಗಾವ ಅಂತ ಹೇಳಿ, ಗಾವೋ ವೈಷ್ಣವಕ್ಕಂ ಮನುಜಲಂ ಅಂತ 8ನೇ ಪ್ರತೀಕ ನೀರು ಅಂತ. ನೀರಿನಲ್ಲಿ ಭಗವಂತನನ್ನು ಆರಾಧನೆ ಮಾಡಲಿಕ್ಕಾಗುತ್ತೆ. ತೋಯೇ ದ್ರವ್ಯೈಹಿ ತೋಯ ಪುರಸ್ಕೃತೈಹಿ ಅಂತ ನೀರೇ ಮುಂತಾದ ದ್ರವ್ಯಗಳಿಂದ ನೀರಿನಲ್ಲಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಯಜೇತಮ ಅಂತ ನನ್ನನ್ನು ಪೂಜೆ ಮಾಡಲಿಕ್ಕಾಗುತ್ತೆ ಅಂತ ಭಗವಂತನ ಪ್ರತೀಕವಾಗಿಯೂ ಕೂಡ ನೀರು ಪಾಲ್ಗೊಳ್ಳುತ್ತೆ. ನೈವೇದ್ಯದಲ್ಲಿ ಹೇಳ್ತಾರೆ ನೀರು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳ್ತಾರೆ. ತುಳಸೀದಲ ಸಂಮಿಷ್ಟಂ ಜಲಂ ಯಸ್ತು ಪ್ರಯಚ್ಛತಿ ಕರೋತಿ ಕಮಲಾಕಾಂತಹ ದಿವ್ಯಾನ್ನಂ ಷಡ್ರಸಾತ್ಮಕಂ. ತುಳಸಿಯಿಂದ ಕೂಡಿದ ನೀರನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ರೆ ಷಡ್ರಸಗಳಿಂದ ಕೂಡಿದ ಅನ್ನವನ್ನಾಗಿ ಅವ ಪರಿವರ್ತನೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ. ಹಾಗೆ ಅಭಿಷೇಕಕ್ಕೆ ಬಹಳ ಮಹತ್ವ ಇದೆ. ಅಭಿಷೇಕಕ್ಕೆ ನೀರೇ ಬೇಕಾಗಿರುವಂತಹ. ಹೀಗೆ ನೀರು ಆ
ಅರ್ಚನೆಗೆ ಬಹಳ ಮುಖ್ಯ ಸಾಧನವಾಗಿರುವಂಥ ಅಪಾಂ ನಿಧಿ ಅಂತ ಹೇಳುವಾಗ ನೀರಿನಲ್ಲಿ ಅರ್ಚನ ಸಾಧನತ್ವ ಏನಿದೆ ಅದು ಅದಕ್ಕೆ ಸಿದ್ಧಿಸುವಂತೆ ಭಗವಂತ ಅಪಾನಿಧಿ ಅಂತ ಅನಿಸಿರ್ತಕ್ಕಂಥ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕಾದದ್ದು. ಇನ್ನು ಪಾವಿತ್ರ್ಯ ಪರಿಶುದ್ಧಿ ನೀರಿನಿಂದ ಬರುವಂತಹ ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿ ಹೇಳುತ್ತೆ, ಸ್ನಾನ ಮೂಲ ಕ್ರಿಯಾ ಸರ್ವಾಹ ಶ್ರುತಿ ಸ್ಮೃತ್ಯುದಿತಾ ನೃಣ. ಶ್ರುತಿ ಸ್ಮೃತಿಗಳಲ್ಲಿ ಬಂದಿರತಕ್ಕಂಥ ಎಲ್ಲಾ ಕ್ರಿಯೆಗಳು ಕೂಡ ಮೊದಲು ಸ್ನಾನ ಮಾಡಿ ಮತ್ತೆ ಮುಂದೆ ನಡೆಸಿ ಅಂತ ಹೇಳಿರುವಂತ. ತಸ್ಮಾ ಸ್ನಾನಂ ನಿಷೇವೇತ ಶ್ರೀಪುಷ್ಟ್ಯಾರೋಗ್ಯ ವರ್ಧನಂ. ಹಾಗಾಗಿ ಸ್ನಾನವನ್ನು ಅವಶ್ಯ ಮೊದಲು ಮಾಡಬೇಕು. ಸ್ನಾನ ಮಾಡಿದ್ರೆ ಶುದ್ಧಿ ಮಾತ್ರ ಅಲ್ಲ, ಪುಷ್ಟಿಯೂ ಬರುತ್ತೆ, ಶೋಭೆಯೂ ಬರುತ್ತೆ, ಆರೋಗ್ಯವೂ ಬರುತ್ತೆ. ಹಾಗಾಗಿ ಅವಶ್ಯವಾಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಆಪೋ ನಾರಾ ಇತಿ ಪ್ರೋಕ್ತಾಃ ಅಪೋ ವೈ ನರಸೂನಮ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ನಾರಾಯಣ ಅಂತ ಹೇಳುವಲ್ಲೇ ನೀರಿಗೂ ಭಗವಂತನಿಗೂ ಇರ್ತಕ್ಕಂಥ ನಂಟು ಅಲ್ಲಿ ಸೂಚಿತವಾಗಿದೆ. ನರ ಅಂತ ಅನಿಸಿರ್ತಕ್ಕಂಥ ಭಗವಂತನಿಂದ ಸೃಷ್ಟವಾದದ್ರಿಂದಲೇ ಅವುಗಳು ನಾರ ಅಂತ ಅನಿಸುವಂತ. ಅವುಗಳನ್ನು ತನ್ನ ಶಯನಕ್ಕೆ ಪೌಡಿಸುವಿಕೆಗೆ ಅವುಗಳನ್ನು ಆಶ್ರಯವಾಗಿ ಬಳಸಿದ್ರಿಂದ ಭಗವಂತ ನಾರಾಯಣ ಅಂತ ಅನಿಸಿರುವಂತ. ಹಾಗಾಗಿ ನಾರಾಯಣ ಅಂತ ಹೇಳುವಾಗಲೇನೆ ನೀರಿನ ನಿಕಟ ಸಂಪರ್ಕಕ್ಕೆ ಒಳಗಾದವ ಭಗವಂತ ಅಂತ ಪದ್ಮಪುರಾಣ ಹೇಳುತ್ತೆ. ಜಲಸ್ಯ ದೇವತಾ ವಿಷ್ಣು ಸರ್ವಲೋಕೇಶು ಗೀಯತೆ. ನೀರಿಗೆ ಭಗವಂತ ದೇವತೆ. ಜಲಪೂತೋ ಭವೇದ್ಯಸ್ತು ವಿಷ್ಣು ತಚ್ಛಂಕರೋ ಭವೇತ್. ನೀರಿನಿಂದ ಅವ ಪವಿತ್ರ ಆದ ಅಂದ್ರೆ ಅವನ ಬಗ್ಗೆ ಭಗವಂತ ಅನುಗ್ರಹ ಮಾಡ್ತಾನೆ, ಅವನಿಗೆ ವಿಶೇಷವಾಗಿ ಸುಖ ಆಗುವಂತೆ ಅನುಗ್ರಹ ಮಾಡ್ತಾನೆ. ಶುದ್ಧಿ ಮಾಡುವುದಕ್ಕೆ ಕೆಲವು ಪದಾರ್ಥಗಳನ್ನು ಹೇಳ್ತಾರೆ. ಧಾನ್ಯದಾರು ಅಸ್ಥಿ ತಂತೂನಾಂ ರಸತೈಜಸ ಚರ್ಮಣಾಂ ಕಾಲ ವಾಯುವಗ್ನಿ ಮೃತ್ತೋಯೈ ಪಾರ್ಥಿವಾನ ಯುತಾಯುತೈ ಅಂತ. ಬೇರೆ ಕಾಲ, ವಾಯು, ಅಗ್ನಿ, ಮಣ್ಣು ಮುಂತಾದವುಗಳಿಂದ ಬೇರೆ ಬೇರೆ ಪದಾರ್ಥಗಳ ಶುದ್ಧಿಯನ್ನು ಹೇಳಿ ಕೊನೆಗೆ ತೋಯ ನೀರಿನಿಂದ ಬೇರೆ ಬೇರೆ ಪದಾರ್ಥಗಳ ಶುದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಶುದ್ಧೀಕರಣತ್ವ, ಶೋಧಕತ್ವ ಅನ್ನುವುದು ಕೂಡ ನೀರಿನ ಅಸಾಧಾರಣ ಗುಣ. ಅಪಾನಿಧಿ ಅಂತ ಅನಿಸಿರ್ತಕ್ಕಂಥ ಭಗವಂತ ನೀರಿನಲ್ಲಿ ಶೋಧಕತ್ವ ಅನ್ನುವ ಗುಣ, ಪಾವಿತ್ರ್ಯಪ್ರದತ್ವ ಅನ್ನುವ ಗುಣ ವಿಶೇಷವಾಗಿ ನೆಲೆಸುವಂತೆ ಮಾಡಿದ್ದಾನೆ. ನಮ್ಮ ದೇಹ ಪಾಂಚಭೌತಿಕ, ಅದರಲ್ಲಿ ಆ ನೀರಿನ ಅಂಶ ಹೆಚ್ಚಿದೆ. ತ್ರಾತ್ಮಕತ್ವಾತ್ತು ಭೂಯಸ್ವಾತ್ ಅನ್ನುವ ಒಂದು ಬ್ರಹ್ಮಸೂತ್ರದಲ್ಲಿ ಈ ಪಾರ್ಥಿವ ಅಂಶವನ್ನು ಬಿಟ್ಟರೆ ಉಳಿದ ಪಂಚಭೂತಗಳಲ್ಲಿ ಹೆಚ್ಚು ಇರುವುದು ನಮ್ಮ ಪಾಂಚಭೌತಿಕ ಶರೀರದಲ್ಲಿ ನೀರಿನ ಅಂಶ ಅಂತ ನಿಶ್ಚಯ ಮಾಡಿದ್ದಾರೆ. ತಾಪೋಪನೋದೋ ಭೂಯಸ್ತ್ವಂ ಅಂಬಸೋ ವೃತ್ತಯಸ್ತಿಮಾ ಅಂತ ಹೇಳಿ ಪಾರ್ಥಿವ ಶರೀರೇ ಅಪಾಂ ಭಾಗತ್ರಯಂ ಏಕೋ ಭಾಗ ತೇಜ ಅರ್ಧ ಪೃಥ್ವಿ. ಈ ಪಾರ್ಥಿವ ದೇಹದಲ್ಲಿ ಅರ್ಧ ಭಾಗ ಪೃಥ್ವಿ, ಇನ್ನು ಉಳಿದ ಅರ್ಧ ಭಾಗದಲ್ಲಿ 3 ಅಂಶ ನೀರು, 1 ಅಂಶ ಮಾತ್ರ ಅಗ್ನಿ ಇರುವಂತ. ಇದು ಭಗವಂತ ನಮ್ಮ ರಕ್ಷಣೆಯ ದೃಷ್ಟಿಯಿಂದ, ನಮ್ಮ ಸಾಧನೆಯ ದೃಷ್ಟಿಯಿಂದ ವಿಶೇಷವಾಗಿ ನೀರನ್ನು ಬಳಸಿಕೊಂಡು ಇದಕ್ಕೆ ಪ್ರಾಶಸ್ತ್ಯ ಬರುವಂತೆ ಮಾಡುವಂತ. ಹಾಗಾಗಿ ಅಪಾಮಿಧಯೇ ನಮಃ ಅಂದಾಗ ನಮ್ಮ ಪಾಂಚಭೌತಿಕ ಶರೀರದಲ್ಲಿ ನೀರಿನ ಅಂಶ ಹೆಚ್ಚು ಇರುವಂತೆ ಭಗವಂತ ಮಾಡಿ ರಕ್ಷಣೆಗೆ ಹಾಗೆ ಚಟುವಟಿಕೆ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಇಷ್ಟು ಮಾತ್ರ ಅಲ್ಲ, ನೀರಿನಲ್ಲಿ ಔಷಧೀಯ ಗುಣ ಇದೆ. ಋಗ್ವೇದದ 1ನೇ ಮಂಡಲ 23ನೇ ಸೂಕ್ತದ 20ನೇ ಮಂತ್ರ ಬಹಳ ಪ್ರಸಿದ್ಧವಾದದ್ದು. ಅದು ಮೇಧಾತಿಥಿ ಕಾಣುವ ಅದನ್ನು ಕಂಡಿರುವಂತ. ಅಪ್ಸುಮೇ ಸೋಮೋ ಅಬ್ರವೀತ್ ಅವ ಹೇಳ್ತಾರೆ. ನೀರಿನಲ್ಲಿರ್ತಕ್ಕಂಥ ಸೋಮ ಅಂದ್ರೆ ಯಾರು? ಉತ್ಕೃಷ್ಟವಾದ ಅಂದ್ರೆ ಉತ್ಕೃಷ್ಟವಾದ ಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ ವಾಯುದೇವರು. ಯಾಕೆಂದ್ರೆ ನೀರಿಗೆ ಅಭಿಮಾನಿಯಾಗಿರ್ತಕ್ಕಂಥ ವಾಯುದೇವರು, ಅವರು ಸೋಮ. ಉತ್ಕೃಷ್ಟ ಮಾ ಯಸ್ಯ ಸಹ ಸೋಮ. ಅವರು ನೀರಿನಲ್ಲಿದ್ದುಕೊಂಡು ನನಗೆ ಹೇಳಿದ್ರಂತೆ, ಆ ಕಾಣುವ ಮೇಧಾತಿಥಿ ಕಾಣುವ ಹೇಳುವಂತ ಅಂತರ್ವಿಶ್ವಾನಿ ಭೇಷಜ, ಎಲ್ಲೋ ಔಷಧಗಳು ಕೂಡ ಈ ನೀರಿನ ಒಳಗಿದೆ. ಅಗ್ನಿಂಚ ವಿಶ್ವಶಂಭುವಂ,
ಇಡೀ ವಿಶ್ವವನ್ನೇ ಸುಖವನ್ನು ಉಂಟು ಮಾಡತಕ್ಕಂಥ ಅಗ್ನಿ ಇದರಲ್ಲಿದೆ. ಆಪಶ್ಚ ವಿಶ್ವ ಭೇಷಜೀಹಿ, ಎಲ್ಲ ಬಗೆಯ ರೋಗಗಳನ್ನು, ಎಲ್ಲರಿಗೆ ಸಂಬಂಧಪಟ್ಟ ರೋಗಗಳನ್ನು ಪರಿಹಾರ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಈ ನೀರಿನಲ್ಲಿದೆ ಅಂತ. ಹೀಗೆ ಯಾಜ್ಞವಲ್ಕ್ಯ ಇವರು ಮೇಧಾತಿಥಿ ಕಾಣುವ ಋಷಿಗಳು ಆ ನೀರಿನಲ್ಲಿರ್ತಕ್ಕಂತಹ ಅಭಿಮಾನಿಯಾಗಿರ್ತಕ್ಕಂತಹ ವಾಯುದೇವರು ಹೇಳಿರ್ತಕ್ಕಂತಹ ಮಾತನ್ನು ಆ ಸೂಕ್ತದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆಪ್ಯ ಸೂಕ್ತ ಅಂತ ನಾವು ವಿಶೇಷವಾಗಿ ಬಳಸ್ತಕ್ಕಂಥದ್ದು. ಆಪೋಹಿಷ್ಟ ಮಯೋಭುವ ಅಂತ ಪ್ರಾರಂಭವಾಗುವಂಥ ಮಯೋಭುವ ಷ್ಠಾ. ಏ ನೀರಿನ ಅಭಿಮಾನಿ ದೇವತೆಗಳೇ, ನಿಮ್ಮ ಅಭಿಮಾನಕ್ಕೆ ಪಾತ್ರವಾದ ನೀರಿನ ಮೂಲಕ ನಮಗೆ ಮಯೋಭುವ ಷ್ಠಾ, ನಮಗೆ ಸುಖಕ್ಕೆ ಸಾಧನವಾಗಿ ನೀವು ಆಗಬೇಕು. ತಾನ ಊರ್ಜೆ ದದಾತನಃ, ನಮ್ಮನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಬೇಕು. ಹೀಗೆಲ್ಲ ಹೇಳ್ತಾ ಅದರಲ್ಲಿ ಮುಖ್ಯವಾದ ಅಂಶ ಯೋಗ ಶಿವತಮೋ ರಸ ತಸ್ಯ ಬಾಧೆಯ ದೇಹ. ನಿಮ್ಮಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ರಸ ಇದೆಯಲ್ಲ, ಅದು ಯಾರು? ಭಗವಂತ. ಅವನನ್ನು ನಾವು ಹೊಂದುವಂತೆ ನೀವು ಮಾಡಬೇಕು. ತಸ್ಮಾ ಅರಂಗಮಾಮಃ ಯಸ್ಯ ಕ್ಷಯಾಯ ಜನ್ಮತಿ. ನಿಮ್ಮ ಈ ಶುದ್ಧೀಕರಣವಾಗಿರ್ತಕ್ಕಂಥ ಏನೊಂದು ನಿಮ್ಮ ಪಾವಿತ್ರ್ಯ ಇದೆ, ಅದು ಯಾರಿಗೆ ತಲುಪಿಸಬೇಕೋ ಅದನ್ನೆಲ್ಲ ನಾವು ತಲುಪಿಸ್ತೇವೆ. ಆಪೋ ಜನಯಥಾಚನಃ, ನಮ್ಮನ್ನು ಪುನಃ ಸೃಷ್ಟಿಗೆ ಒಳಗಪಡಿಸಬೇಕು. ಮೋಕ್ಷ ಸೃಷ್ಟಿತ್ವ ಅವೇ ಸೃಷ್ಟಿ. ನಾವು ಮೋಕ್ಷ ಸೃಷ್ಟಿಗೆ ಒಳಗಾಗುವಂತೆ, ಮೋಕ್ಷದ ಕಡೆಗೆ ನಾವು ತಿರುಗುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ. ಆಪೋ ಜನಯಥಾಚನಃ, ಅಪ್ಪಿನಲ್ಲಿರ್ತಕ್ಕಂಥ ದೇವತೆಗಳೇ, ನೀವು ನೀರಿನ ಮೂಲಕ ನಾವು ಮೋಕ್ಷ ಸೃಷ್ಟಿತ್ವಕ್ಕೆ ಒಳಗಾಗುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ ಹೀಗೆ ತಿಳಿಸುವಂತಹದ್ದು. ಅರ್ಕ ಅನ್ನುವಂತಹದ್ದು ಮತ್ತೊಂದು ನಾಮ, 799ನೇ ನಾಮ. ಅಲಂ ಕಂ ಯಸ್ಮಾತ್ ಸಹ ಅರ್ಕ. ಅರ್ಕ ಅಂದ್ರೆ ನೀರಿಗೂ ಉಂಟು. ಈಗ ಭಗವಂತನು ಅಂತ. ಕಂ ಅಂದ್ರೆ ಸುಖ. ನೀರಿನಿಂದ ಚೆನ್ನಾಗಿ ಸುಖ ಬರುವಂತೆ ಮಾಡುವವ ಭಗವಂತ. ನೀರನ್ನು ಕಂ ಅಂತ ಕರೆಯುತ್ತೇವೆ, ಸುಖ ಸಾಧನ ಅಂತ. ಸುಖ ಸಾಧನ ತಾನುತಾನಾಗಿ ಆದದ್ದಲ್ಲ, ಅಲ್ಲಿ ಭಗವಂತ ಇರುವುದರಿಂದ ಆದಂತ. ಆ ಲರಯೋ ರಭೇದ ಅಂತ ಇದ್ದದ್ರಿಂದಾಗಿ ಅಲ ಅಂತ ಇದ್ದದ್ದು ಅರ್ ಅಂತ ಆಗುತ್ತೆ, ಅರ್ಕ ಅಂತ ಆಗುತ್ತೆ. ಹಾಗೇನೆ ಅರ್ಚನ ಸಾಧನಂ ಕಂ ಯಸ್ಮಾತ್, ನೀರು ಅರ್ಚನೆಗೆ ಸಾಧನ ಆಗುವಂತೆ ಅನುಗ್ರಹಿಸುವವನು ಭಗವಂತ. ಅರ್ಚನ ಸಾಧನಂ ಕಂ ಯಸ್ಮಾತ್ ಸಹ ಅರ್ಕಃ ಅಂತ. ಹಾಗಾಗಿ ನಾವು ಅರ್ಕಾಯ ನಮಃ ಅಪಾಮಿಧಯೇ ನಮಃ ಅಂತ ನೀರನ್ನು ವಿಶೇಷವಾಗಿ ನಾವು ಬಳಸುವಾಗ ಭಗವಂತ ಆ ನೀರಿಗೆ ಹಿರಿಮೆ ಬರುವಂತೆ ಹೇಗೆ ಅನುಗ್ರಹ ಮಾಡಿದ್ದಾನೆ ಅನ್ನುವುದನ್ನು ನಾವು ಆ ಎರಡು ನಾಮಗಳ ಮೂಲಕ, ಅರ್ಕಾಯ ನಮಃ ಅಪಾಮಿಧಯೇ ನಮಃ ಅನ್ನುವ ನಾಮಗಳ ಮೂಲಕ ಮತ್ತೆ ಮತ್ತೆ ಚಿಂತನೆ ಮಾಡಿ ನಾವು ನೀರನ್ನು ಬಳಸಿಕೊಳ್ಬೇಕು. ಅದು ಸ್ನಾನಕ್ಕೆ ಬಳಸಿಕೊಳ್ಳುವುದಿರ್ಬೋದು, ಕುಡಿಯುವುದಕ್ಕೆ ಬಳಸಿಕೊಳ್ಳುವುದಿರ್ಬೋದು, ಇನ್ನೊಬ್ಬರಿಗೆ ನೀರನ್ನು ದಾನ ಮಾಡುವ ಸಂದರ್ಭ ಇರ್ಬೋದು, ಅದೆಲ್ಲ, ಅಥವಾ ನೀರಿನ ತಾಣಗಳಾಗಿರ್ತಕ್ಕಂತಹ ಸಮುದ್ರ, ನದಿ ಮುಂತಾದವುಗಳನ್ನು ನೋಡುವಾಗಲೂ ಕೂಡ ಅಪಾಮಿಧಯೇ ನಮಃ ಅರ್ಕಾಯ ನಮಃ ಅಂತ ಭಗವಂತನನ್ನು ನಾವು ಸ್ಮರಿಸ್ತಾ ನೀರಿಗೆ ಅಷ್ಟೊಂದು ಹಿರಿಮೆ ಬರುವಂತೆ ಆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಆ ಅನುಗ್ರಹವನ್ನು ಸೂಚಿಸತಕ್ಕಂಥ ಎರಡು ನಾಮಗಳು ಅರ್ಕ ಮತ್ತು ಅಪಾಮಿಧಿ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನಾವು ಅವುಗಳ ಮಾಧ್ಯಮದಲ್ಲಿ ವಿಶೇಷವಾಗಿ ಭಗವಂತನ ಸ್ತುತಿಯನ್ನು ನಡೆಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯತಾ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು.